ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಕೃಷ್ಣ ತೆಳಗೇರಿ. ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿರುವಂಥ ವಿಷಯ ಏನಪ್ಪ ಅಂತಂದ್ರೆ, ನಿನ್ನೆ ನಡೆದ ಘಟನೆಯ ಬಗ್ಗೆ. ಯಾವ ಘಟನೆ? ಚಿಕ್ಕಬಳ್ಳಾಪುರದಲ್ಲಿ ನಡೆದಂಥ ಘಟನೆ. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸೆದಿರುವಂಥ ಘಟನೆಯ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳೋಣ, ಏನು ಅಂತ ಚರ್ಚೆ ಮಾಡೋಣ ಅಂತ ಬಂದಿದ್ದೀನಿ. ಸೊ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ನೇಹಿತರಿಗೆ ಶೇರ್ ಮಾಡಿ. ಎಸ್, ಬನ್ನಿ ಸ್ನೇಹಿತರೆ, ವಿಡಿಯೋನ ಲ್ಯಾಗ್ ಮಾಡ್ದಂಗೆ ಚೂರು ಬೇಗ ಪಟಪಟ ಅಂತ ಏನು ಎಂತ ಹೆಂಗೆ ಯಾಕಾಯಿತು ಹೇಗಾಯಿತು ಅಂತ ಚರ್ಚೆ ಮಾಡೋಣ. ನಿನ್ನೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇರುತ್ತೆ. ಜಯಂತಿಗೆ ಸ್ಥಳೀಯ ಶಾಸಕರಿಗೆ ಆಹ್ವಾನ ಇರುತ್ತೆ. ಸೊ ಹಾಗಾಗಿ ಬಂದಿರ್ತಾರೆ. ಯಾರು? ಶಾಸಕ ಪ್ರದೀಪ್ ಈಶ್ವರ್ ಅವರು. ಈ ವೇಳೆ ರಾಜಕಾರಣದಲ್ಲಿ ನಿಮ್ಗೆ ಗೊತ್ತಿರುವಂಗೆ ಕುಮಾರಸ್ವಾಮಿ ಮತ್ತು ಪ್ರದೀಪ್ ಈಶ್ವರ್ ಅವ್ರ ಜಟಾಪಟಿ ಜೋರಾಗಿ ನಡೀತಿದೆ. ಸೊ ಹೀಗಾಗಿ ಅದೇ ರೀತಿ ಕುಮಾರಣ್ಣನ ವಿರುದ್ಧ ಪ್ರದೀಪ್ ಈಶ್ವರ್ ಅವರು ಜೋಶಲ್ಲಿ ಮಾತಾಡ್ತಾ ಇರ್ತಾರೆ, ಭಾಷಣ ಮಾಡ್ತಾ ಇರ್ತಾರೆ. ಯಾವುದ್ರ ಬಗ್ಗೆ? ಕುಮಾರಣ್ಣನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಏನು ಮಾಡ್ತಾರೆ, ಶಾಸಕ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಚಪ್ಪಲಿ ಎಸೆತಾರೆ. ಯಾವಾಗ? ತೆರೆದ ವಾಹನದಲ್ಲಿ ಅವರು ಭಾಷಣ ಮಾಡ್ತಾ ಇರ್ಬೇಕಾದ್ರೆ ಏಕಾಏಕಿ ಅವ್ರು ಭಾಷಣ ಮಾಡ್ತಾನೆ ಇರ್ತಾರೆ. ಆವಾಗ ಇವರು ಕಾರ್ಯಕರ್ತರು ಏನು ಮಾಡ್ತಾರೆ, ಚಪ್ಪಲಿ ಎಸ್ತಾರೆ. ನೀವು ವೀಡಿಯೋಗಳಲ್ಲಿ, ಸಾಕಷ್ಟು ವೀಡಿಯೋಗಳಲ್ಲಿ ವೈರಲ್ ಆಗ್ತಾ ಇದೆ, ವೀಡಿಯೋಗಳಲ್ಲಿ ನೋಡಿರ್ತೀರ ನೀವು ಅಲ್ವಾ? ನಾನು ಹೇಳೋದಿಷ್ಟೇ, ಇದು ನನ್ನ ಅಭಿಪ್ರಾಯ. ಇದು ಹಿಂಗೇ ಇರ್ಬೇಕಂತಲ್ಲ. ಏನಪ್ಪ ಅಂತಂದರೆ, ಅಲ್ರಿ, ಅಭಿಮಾನ ಇರಬೇಕು, ಆದರೆ ಅತಿರೇಕಕ್ಕೆ ಹೋಗ್ಬಾರ್ದು. ಕೇಳಲಿ ಸ್ವಾಮಿ, ಕೇಳ್ರಿ ನೀವು. ಆದರೆ ಏನನ್ನು ಕೇಳಬೇಕು, ಯಾವುದನ್ನು ಕೇಳಬೇಕು, ಹೆಂಗೆ ಕೇಳಬೇಕು, ಆ ರೀತಿಯಾಗಿ ಕೇಳಬೇಕು. ಅದನ್ನು ಬಿಟ್ಟು ಈ ರೀತಿ ಅತಿರೇಕದ ವರ್ತನೆ ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ, ಅದನ್ನು ಬಿಟ್ಟರೆ, ಸಮಾಜ ಬಿಟ್ಟರೆ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ, ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೋಬೇಕ್ರಿ. ಏನಂತ? ನಾವು ಮಾಡಿದ್ದು ಸರಿನಾ? ಅವರು ರಾಜಕಾರಣಿಗಳ್ರಿ, ಅವ್ರ ವಿರುದ್ಧ ಇವರು ಆರೋಪ ಮಾಡ್ತಾರೆ, ಇವ್ರ ವಿರುದ್ಧ ಅವರು ಆರೋಪ ಮಾಡ್ತಾರೆ. ಆರೋಪ ಪ್ರತ್ಯಾರೋಪಗಳು ಸಹಜ ಅವು. ಆಮೇಲೆ ಏನು ಮಾಡ್ತಾರೆ, ಪಕ್ಷ ಮರ್ತ ಅವ್ರವ್ರು ಒಂದಾಗಿರ್ತಾರೆ. ತಂದೆ ತಾಯಿ ಜಗಳದಲ್ಲಿ ಕೂಸ್ತಾ ಇರ್ತಾರೆ. ಹಂಗಾಗಿತ್ತು ಪರಿಸ್ಥಿತಿ ಅಲ್ವಾ? ಅವ್ರು ನಮ್ಮ ನಾಯಕ, ನಮ್ಮ ಲೀಡ್ರು, ಅವ್ರು ನೀನು ನಮ್ಮ ನಾಯಕ, ನಿಂಗೆ ಯಾಕಪ್ಪ ಅಂದೆ, ನೀನು ಹಿಂಗೆ ಯಾಕಿದ್ದ ಅಂತ ನೀವೇ ಕಿತ್ತಾಡ್ಕೊಂಡ್ರಿ. ಪ್ರಶ್ನೆ ಮಾಡಬೇಕಾಗಿರೋ ನೀವು. ಅದನ್ನು ಬಿಟ್ಟು ಅವ್ರ ಮೇಲಿನ ಅಭಿಮಾನಕ್ಕೆ ಇಂಥ ಏನಂತಾರೆ ಅದಕ್ಕೆ ಪದ ಇಳಿಬಾರ್ದು ಅಂತ. ಕೇಳ್ರಿ, ನಿಮ್ಮ ಹಕ್ಕನ್ನು ಕೇಳ್ರಿ. ಯಾವ ರೀತಿ ಕೇಳಬೇಕು ಕೇಳುವಂಥದ್ದು, ಅದು ತಂದೆ ಆದ ಒಂದು ವೇ ಇರುತ್ತೆ. ಆ ವೇಲಿ ಕೇಳಿ. ಈಗ ಬಿಟ್ಟಕ್ಕೆ, ಈಗ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವ್ರ ಜಾಗದಲ್ಲಿ ಇನ್ನೊಬ್ಬ BJP ಶಾಸಕ ಇರಲಿ, ಅಥವಾ JDS ಶಾಸಕ ಇರಲಿ, ಇನ್ನೊಬ್ಬ ಇರಲಿ, ಮತ್ತೊಬ್ಬ ಇರಲಿ, ಯಾರೇ ಇರಲಿ, ಈಗ ನೀವು ಚಪ್ಪಲಿ ಎಸೆದಿದ್ದು ವ್ಯಕ್ತಿಗಲ್ರಿ. ಅಲ್ಲಿ ಬಂದಿರೋರು ಯಾರು? ಯಾವ ಉದ್ದೇಶಕ್ಕೆ ಬಂದಿದ್ರು ಅಲ್ವಾ? ಯಾರು ಬಂದಿದ್ರು? ಶಾಸಕರು, ಸಾಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು ಬಂದಿದ್ರು. ಎಷ್ಟು ಮಟ್ಟಿಗೆ ಸರಿಯಾದ ಅಲ್ವಾ? ನಮಗೆ ನಾವೇ ಮನನ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿಗಲ್ಲ ನಾವು ಚಪ್ಪಲಿ ಎಸ್ತಿದ್ವಿ, ಒಂದು ಸಾಂವಿಧಾನಿಕ ಹುದ್ದೆಗೆ ಏನು ಗೌರವ ಕೊಟ್ಟಂತ ಇತ್ತು. ನಾವೇ ಆರಿಸಿ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರ್ತೇವೆ. ನಮ್ಮ ನಾಳುವಂಥ ಹುದ್ದೆ ಅದು. ಅಂಥ ಹುದ್ದೆಗೆ ನಾವೇ ಚಪ್ಪಲಿ ಎಸೆದ್ಬಿಟ್ಟು ಈ ರೀತಿ ಮಾಡಿದರೆ, ಅಪಮಾನ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಚಪ್ಪಲಿ ಎಸೆಯೋದು ಸರಿನಾ? ನಮಗೆ ನಾವೇ ಮನನ ಮಾಡ್ಕೊಳ್ಬೇಕು ಅದನ್ನು. ಅದರಿಂದ ಏನು ಸಿಕ್ತು ನಿಮಗೆ? ಸಿಕ್ಕಿದ್ದೇನು? FIR ಕಣ್ರಿ.
ಎಫ್ ಐ ಆರ್ ಆಗಿದೆ ನಿಮಗೆ. ಚಿಕ್ಕಬಳ್ಳಾಪುರ ಸ್ಟೇಷನಲ್ಲಿ ಎಫ್ ಐ ಆರ್ ಆಗಿದೆ. ಈಗ ಬರ್ತಾರಾ? ಹಾಗಂತ ನಾವು ಕುಮಾರಸ್ವಾಮಿಯವ್ರ ಪರವಾಗಿ ಆಗಲಿ ಅಥವಾ ಶಾಸಕ ಪ್ರದೀಪ್ ಈಶ್ವರ್ ಅವರ ಪರವಾಗಿ ಅಲ್ಲ, ನಿಮ್ಮ ಪರ, ಜನರ ಪರ. ಏನಾಗಿದೆ ಈಗ? ಎಫ್ ಐ ಆರ್ ಆಗಿದೆ. ಹೋರಾಟ ಮಾಡೋರು ಯಾರು? ಕಾನೂನು ಹೋರಾಟ ಯಾರು ಮಾಡಬೇಕೀಗ? ನೀವೇ ಮಾಡಬೇಕು. ಯಾರಾದರೂ ಬರ್ತಾರಾ? ಇನ್ನೊಬ್ಬರು ಮತ್ತೊಬ್ಬರು ಮಗದೊಬ್ಬರು ಯಾರಾದರೂ ನಿಮ್ಮ ಪರವಾಗಿ ಬಂದು ನಿಂತ್ಕೊಂತಾರ ಈಗ? ಇಲ್ಲ. ಕೋರ್ಟ್ ಮೆಟ್ಲು ಹತ್ಬೇಕಾಗಿರೋರು ಯಾರು? ನೀವು. ಅದಕ್ಕೆ ಉತ್ತರ ಕೊಡಬೇಕಾಗಿರೋರು ಯಾರು? ನೀವು ಸ್ವಾಮಿ, ನೀವು ಈಗ ಗೊತ್ತಾಗಿರುತ್ತೆ ನಿಮಗೆ ಯಾಕಾದರೂ ಮಾಡಬಾರ್ದಿತ್ತಲ್ಲಪ್ಪ. ಬೇರೆ 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 ವಿಚಾರಗಳಿಗೆ ಪ್ರಶ್ನೆ ಮಾಡಿರಿ. ಆದರೆ ಪ್ರಶ್ನೆ ಮಾಡೋದಕ್ಕೆ ತಂದೆ ಅದು ಇದೆ, ವೇಯಲ್ಲಿ ಪ್ರಶ್ನೆ ಮಾಡಿರಿ. ಈಗ ಕಾನೂನಾತ್ಮಕವಾಗಿ ನಿಮಗೆ ಸಂಕಷ್ಟ ಇದೆ, ಅದನ್ನು ಎದುರಿಸ್ಬೇಕಾಗಿ ಬರುತ್ತೆ. ನಾನಾ ಸಂಕಷ್ಟಗಳು ಎದುರಾಗ್ತವೆ. ಸೊ ಇದನ್ನು ಮಾಡಬಾರ್ದಿತ್ತು ಅನ್ನುವಂಥದ್ದು ನನ್ನ ಅಭಿಪ್ರಾಯ.